ಒಂದು ಸಂಬಂಧ ಒಡೆದೋಗಿದೆ, ಅದನ್ನ ಸರಿಪಡಿಸಬೇಕಂತಂದ್ರೆ ಮೊದಲು ಮಾಡಬೇಕಾಗಿದ್ದಂಥ ವಿಷಯ ಕ್ಷಮಿಸೋದು. ಸುಲಭನ ಕ್ಷಮಿಸೋದು? ಯಾಕೆ? ನಮಗೆ ನೋವಾಗಿದೆ, ಸುಲಭವಾಗಿ ಹೇಗೆ ಕ್ಷಮಿಸೋದು? ಆದ್ರೆ ದೇವ್ರು ಏನ್ ಮಾಡಿದ್ದಾರೆ ಅನ್ನೋದನ್ನ ಜ್ಞಾಪಿಸ್ಕೊಳ್ಳೋಣ. ದೇವ್ರು ಕ್ಷಮಿಸಿದ್ರ? ನೀವು ದೇವ್ರ ಹತ್ರ ಹೋಗಿ ದೇವರೇ ನನ್ನ ಕ್ಷಮಿಸಿ ಅಂತ ಕೇಳಿದಾಗ ದೇವರು ಕ್ಷಮಿಸ್ತಾರ ಇಲ್ವಾ? ಮೊದಲನೇ ಯೋಹಾನ 1ನೇ ಅಧ್ಯಾಯ 9ನೇ ವಚನ ಏನ್ ಹೇಳುತ್ತೆ? ನಾವು ನಮ್ಮ ಪಾಪಗಳನ್ನ ಕ್ಷಮಿಸಿ ಅಂತ ದೇವ್ರ ಹತ್ರ ಕೇಳಿದ್ರೆ ದೇವರು ಖಂಡಿತವಾಗ್ಲೂ ಅವರು ನಂಬಿಕಸ್ಥರು, ಕ್ಷಮಿಸ್ತಾರೆ. When God can forgive us, it is very difficult for us to forgive another person. Is it true or false? ದೇವರೇ ನಮ್ಮನ್ನ ಕ್ಷಮಿಸ್ತಾ ಇರಬೇಕಾದ್ರೆ ನಾವು ಒಬ್ಬರನ್ನೊಬ್ಬರು ಕ್ಷಮಿಸೋದಕ್ಕೆ ಯಾಕೆ ಕಷ್ಟಪಡ್ತಾ ಇದ್ರಿ? ಕಷ್ಟನಾ ಇಲ್ವಾ? Okay, I will tell you another verse there. You know, the other verse is extending forgiveness. In that I am talking about Colossians 3:13. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಏನು ಹೇಳುತ್ತೆ? I will tell you the verse. Listen carefully. Okay. ಗಮನವಿಟ್ಟು ಕೇಳಿಸ್ಕೊಳ್ಳಿ. Even if you have a reason not to forgive, bear with one another and forgive. For God has forgiven you in Christ. ನಿಮ್ಮ ಹತ್ರ ಕಾರಣ ಇದ್ರೂ ಕೂಡ ಯಾಕೆ ನಾನು ಆ ವ್ಯಕ್ತಿನ ಕ್ಷಮಿಸಬಾರ್ದು ಅಂತ ಬಲವಾದ ಕಾರಣ ಇದ್ರೂ ಕೂಡ ಒಬ್ರನ್ನೊಬ್ರು ಅಂಗೀಕಾರ ಮಾಡಿ ಅವ್ರನ್ನ ಕ್ಷಮಿಸಿ, ಯಾಕಂದ್ರೆ ದೇವರು ನಮ್ಮನ್ನ ಕ್ಷಮಿಸಿದ್ದಾರೆ. ಒಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ಗೊತ್ತಾಯ್ತಾ? ಕಾರಣವಿದ್ದರೂ ತಪ್ಪು ಹೊರಿಸದೆ ಸೈರಿಸಿಕೊಂಡು ಒಬ್ಬರನ್ನೊಬ್ಬರು ಕ್ಷಮಿಸಿರಿ. ಯಾಕೆಂದರೆ ದೇವರು ನಿಮ್ಮನ್ನು ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ. Is there any reason for us not to forgive? ಏನೇ ಕಾರಣ ಇದೆಯಾ ಯಾಕೆ ನಾವು ಕ್ಷಮಿಸಬಾರ್ದು ಅಂತ? It is hard. ಕಷ್ಟ, ಹೌದು. It is tough. ಬಹಳ ಭಾರ ಅನ್ಸುತ್ತೆ. But it is mandatory. ಆದ್ರೆ ಮಾಡಲೇಬೇಕಾದಂತ ಕಾರ್ಯ. Jesus also has given one parable. ಯೇಸು ಕೂಡ ಒಂದು ಸಾಮ್ಯತೆ ಹೇಳ್ಕೊಟ್ಟಿದ್ದಾರೆ. There was a man who was forgiven so much, so much of loan he had taken from a king. ಒಬ್ಬ ವ್ಯಕ್ತಿ ಬಹಳಷ್ಟು ಸಾಲ ತಗೊಂಡಿದ್ದ. And then when he goes out, he couldn't even let the small guy who had taken a small loan from him, and he put him in the prison. ರಾಜನು ತಾನು ತಗೊಂಡಿರುವಂತ ಸಾಲ ಜಾಸ್ತಿ, ಅದನ್ನ ಕ್ಷಮಿಸಿದ್ರು ಕೂಡ ತನ್ನ ಹತ್ರ ಇನ್ನೊಬ್ಬ ಚಿಕ್ಕ ಸಾಲ ತಗೊಂಡಿದ್ರೆ ಅವನ್ನ ಕ್ಷಮಿಸಿಲ್ಲ. And then the king, when he heard this story, he brings the first man and he tells the jailer, put him in there till he, resolves everything over there. ಅವಾಗ ಅವನನ್ನು ಕರೆದ್ಬಿಟ್ಟು ಯಾಕೆ ಕ್ಷಮಿಸಿಲ್ಲ ಅಂತ ಕರೆದ್ಬಿಟ್ಟು ಅವ್ರನ್ನ ಕ್ಷಮಿಸೋ ತನಕ ಅವ್ರನ್ನ ಬಿಡಬೇಡಿ, ಜೈಲಲ್ಲಿ ಹಾಕಿ ಅಂತ ಹೇಳ್ತಾರೆ. The underlying principle here in that parable is you have received forgiveness, extend forgiveness. ಆ ಸಾಮ್ಯತೆಯಲ್ಲಿ ನಾವು ಕಲಿಬೇಕಾದಂತ ವಿಷಯ, ನಮಗೆ ಕ್ಷಮಾಪಣೆ ಸಿಕ್ಕಿದೆ, ಆ ಕ್ಷಮಾಪಣೆನ ಇನ್ನೊಬ್ಬರು ಕೊಡಿ. Actually it is not a difficult thing because it's a spiritual decision. ಇದು ಕಷ್ಟಕರವಾದಂತ ವಿಷಯ ಅಲ್ಲ, ಯಾಕಂದ್ರೆ ಇದು ಆತ್ಮಿಕವಾದಂತ ವಿಷಯ. And Jesus has shown us how to forgive. ಯಾವ ರೀತಿಯಲ್ಲಿ ಕ್ಷಮಿಸಬೇಕು ಅಂತ ಯೇಸು ತೋರಿಸ್ಕೊಟ್ಟಿದ್ದಾರೆ. What did Jesus say on the cross? ಶಿಲುಬೆ ಮೇಲೆ ಯೇಸು ಏನು ಹೇಳಿದ್ರು? The first word, Father, forgive them for they know not what they do. ತಂದೆಯೇ ಇವರನ್ನು ಕ್ಷಮಿಸಿ, ಇವರು ಏನ್ ಮಾಡ್ತಾ ಇದ್ದಾರೆ ಅಂತ ಅವರು ಅರಿಯರು. That's all God is asking for from us when he asks us to forgive another person. ನಾವು ಹೇಳಬೇಕಾಗಿರುವಂತದ್ದು ಅದನ್ನೇ, ಅವರು ಅರಿಯರು, ಅವರನ್ನ ಕ್ಷಮಿಸ್ತೀನಿ. In our prayer, tell God to forgive them for they know not what they are doing. ನಮ್ಮ ಪ್ರಾರ್ಥನೆಯಲ್ಲಿ ನಾವು ನಮ್ಮ ತಂದೆ ಹತ್ರ ಕೇಳ್ಕೊಬೇಕಾಗಿದೆ, ತಂದೆಯೇ ಅವರು ಏನ್ ಮಾಡ್ತಾ ಇದ್ದಾರೆ, ಅವರು ಅರಿಯರು, ಅವರನ್ನ ಕ್ಷಮಿಸಿ. That will release a prisoner free and the prisoner is you. ಆವಾಗ ಜೈಲಿಂದ ಬಿಡುಗಡೆ ಸಿಗುತ್ತೆ, ಜೈಲಿಂದ ಬಿಡುಗಡೆ ಸಿಗ್ತಾರಂತ ವ್ಯಕ್ತಿ ನಾವು. Can we do that? ನಾವು ಮಾಡೋಣ. It's not that we agree to every wrong thing they have done. ಅವ್ರು ಏನೆಲ್ಲ ತಪ್ಪು ಮಾಡ್ತಾ ಇದ್ದಾರೋ ಅದನ್ನ ನಾನು ಒಪ್ಕೊಳ್ತಾ ಇದ್ದೀನಿ ಅಂತಲ್ಲ. But it is releasing them from the hook of condemnation.
ಅವ್ರನ್ನ ಹೇಗಾದ್ರೂ ಮಾಡಿ ಏನಾದ್ರೂ ಮಾಡಬೇಕು ಅಂತ ಅವ್ರನ್ನ ಹಿಡ್ಕೊಂಡಿದ್ರಲ್ಲ, ಆ ಬಂಧನದಿಂದ ಬಿಡಿಸೋಣ. We are putting them in God's basket. ಅವ್ರನ್ನ ದೇವ್ರಿಗೆ ಒಪ್ಪಿಸ್ತಾ ಇದ್ದೀರಿ. And you know what Jesus says is so beautifully. Sometimes Jesus is very humorous, I think. ದೇವ್ರು ತಮಾಷೆ, ಯೇಸು ಕ್ರಿಸ್ತರು ತಮಾಷೆ ಮಾಡ್ತಾ ಇರೋದು ನಾವು ನೋಡ್ತೀವಿ. You know what does Jesus tell how to treat our enemies? ಯೇಸು ಕ್ರಿಸ್ತರು ಏನ್ ಹೇಳ್ಕೊಡ್ತಾ ಇದ್ದಾರೆ? ನಮ್ಮ ವೈರಿಗಳನ್ನ ಯಾವ ರೀತಿ ನೋಡ್ಬೇಕು ಅವ್ರನ್ನ. Somebody who has hurt us is like an enemy, right? ನಮ್ಮನ್ನ ಯಾರು ನೋವು ಪಡಿಸಿದಾರೋ ಅವ್ರು ನಮ್ಮ ವೈರಿಗಳು, ಹೌದಲ್ವಾ? My husband can be my enemy, I can be an enemy to him as well. ಗಂಡನಿಗೆ ಹೆಂಡತಿ ವೈರಿ, ವೈರಿಗೆ ಗಂಡ ವೈರಿ. So what does Jesus say? Quickly. ಯೇಸು ಏನ್ ಹೇಳ್ತಾರೆ ಅವ್ರಿಗೆ? Love. That's it. That's it. Pray for them. No. Pray. You know the letters LGBT. LGBT is circulating everywhere now, right? I will tell you, LGBT is what Jesus says. LGBT ಅಂತ ಕನ್ನಡದಲ್ಲಿ ನಮ್ಗೆ ಗೊತ್ತಿಲ್ಲ, ಬಿಟ್ಬಿಡೋಣ ಅದು. ಅಂದ್ರೆ ಬೇರೆ ಪದದಲ್ಲಿ ಗೊತ್ತಿರುತ್ತೆ, ಆ ಒಂದು ಏನೋ ಅಕ್ಷರಗಳು ಗೊತ್ತಿಲ್ಲ. ಆದರೆ LGBT ಅನ್ನೋಂಥ ರಹಸ್ಯ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. Love. ಪ್ರೀತಿ. Then do good. G. Do good. ಒಳ್ಳೆಯದನ್ನು ಮಾಡಬೇಕು. Then what does Jesus say? Bless. ಅವ್ರನ್ನ ಆಶೀರ್ವದಿಸಿ. And then lastly he says pray. ಅವ್ರಿಗೋಸ್ಕರ ಪ್ರಾರ್ಥಿಸಿ. Can you not do this? ಈ 4 ವಿಷಯ ನಾವು ಮಾಡ್ಬೋದು ನಮ್ಮ ವೈರಿಗಳ ಬಗ್ಗೆ. One who has hurt us. ನಮ್ಮನ್ನ ಯಾರು ನೋವು ಪಡಿಸಿದಾರೋ Put them in God's basket and forgive them. ದೇವರಿಗೆ ಒಪ್ಪಿಸಿ ಅವ್ರನ್ನ ಕ್ಷಮಿಸಿ. And then continue to do what Jesus has said. ಯೇಸು ಏನ್ ಮಾಡಿದ್ದಾರೆ ಅದನ್ನ ಮಾಡ್ಕೊಂಡು ಹೋಗ್ತಾರೆ. And then only we can restore what we have lost. We reclaim what we have lost. ಏನ್ ಕಳ್ಕೊಂಡಿದ್ರೋ ಅದನ್ನ ನಾವು ಮತ್ತೆ ಪಡಿಬೋದು. In ಅವಾಗ fact, the first one, seek forgiveness also we have to do. ನಾವು ಕೂಡ ಕ್ಷಮೆ ಕೇಳಬೇಕಾಗಿದೆ. Okay, I'll ask another question. Is forgiving easy or asking forgiveness easy? ಬೇರೆಯವ್ರನ್ನ ಕ್ಷಮಿಸೋದು ಸುಲಭನಾ, ನಮ್ಮನ್ನ ಕ್ಷಮಿಸಿ ಅಂತ ಕೇಳೋದು ಸುಲಭನಾ? Forgiving is easy. There's no answer for this. ಒಬ್ಬೊಬ್ರಿಗೆ ಒಂದೊಂಥರ. Both are difficult. ಎರಡು ಕೂಡ ಕಷ್ಟನೇ. Both are difficult. Because pride comes there. ಜಂಬ ಅನ್ನೋದು ಬಂದ್ಬಿಡುತ್ತೆ. Okay? But Jesus asks us to seek even forgiveness. ನಾವು ಕೂಡ ನಾವು ಮಾಡಿರುವಂತ ತಪ್ಪುಗಳಿಗೆ ಕ್ಷಮೆ ಕೇಳಬೇಕಾಗಿದೆ ಅಂತ ಯೇಸು ಹೇಳ್ಕೊಡ್ತಾ ಇದ್ದಾರೆ. If you are bringing your offering to the altar, ನಾವು ದೇವರಿಗೆ ಕಾಣಿಕೆ ತಗೊಂಡು ಬಂದು ಕೊಟ್ಟಾಗ there you remember that at home your brother has something against you. ಆ ಒಂದು ದೇವರಿಗೆ ಕಾಣಿಕೆ ಕೊಡಬೇಕಾದ್ರೆ ಅಯ್ಯಯ್ಯೋ ನನ್ನ ಸಹೋದರ ನನ್ನ ಬಗ್ಗೆ ಏನೋ ತಿಳ್ಕೊಂಡಿದ್ದಾನಲ್ವಾ ಅಂತ ನಿಮ್ಗೆ ಜ್ಞಾಪಕ ಬಂದಾಗ Leave it here. ಅದನ್ನ ಆ ಒಂದು ಕಾಣಿಕೆನ ಅಲ್ಲೇ ಬಿಡಿ, ಹೋಗಿ ಆ ವ್ಯಕ್ತಿ ಜೊತೆಯಲ್ಲಿ ಸರಿಪಡಿಸ್ಕೊಳ್ಳಿ. James 5:16 also talks about confessing to one another our sins. ಯಾಕೋಬ 5ನೇ ಅಧ್ಯಾಯ 16ನೇ ವಚನ, ಒಬ್ರಿಗೊಬ್ರು ಪಾಪ ಕ್ಷಮಾಪಣೆ ಕೇಳಿ ಅಂತ I ಹೇಳ್ಕೊಡ್ತಾರೆ. have done wrong is what prodigal son said. ನಾನ್ ತಪ್ಪು ಮಾಡಿದ್ದೀನಿ ಅಂತ ಆ ಒಂದು I have done wrong to you and to God is what he says. ಕಳೆದುವಂತ ಮಗ ನಿಮಗೂ ಅಂದ್ರೆ ತಂದೆಗೆ ಹೇಳ್ತಾರೆ, ನಿಮಗೂ ದೇವ್ರಿಗೂ ನಾನು ತಪ್ಪು ಮಾಡಿದ್ದೀನಿ. God has given us the Holy Spirit to convict us. You have done wrong. Seek forgiveness. ಪವಿತ್ರಾತ್ಮರು ನಮಗೆ ಅವಾಗ ಹೇಳ್ತಾ ಇರ್ತಾರೆ ನಾವೇನೆಲ್ಲ ತಪ್ಪು ಮಾಡಿದ್ದೀರಿ ಅಂತ. ಆ ತಪ್ಪು ಮಾಡಿರುವಂತ ಅರಿವು ಆದಾಗ ದೇವರೇ ನನ್ನ ಕ್ಷಮಿಸಿ, ಅಥವಾ That is the secret of reclaiming. ಆವಾಗ ಮಾತ್ರ ನಾವು ಸಂಬಂಧನ ಸರಿಪಡಿಸ್ಕೋಬಹುದು. And ask God to fill you with love. Now the second one to reclaim. ಮತ್ತೆ ಮರುಕಳಿಸ್ಕೋಬೇಕಂದ್ರೆ ಏನ್ ಮಾಡಬೇಕು? First is forgiveness. Second is rebuild communication. ಮೊದಲನೇದು ಕ್ಷಮಿಸಿ ಅಂತ, ಎರಡನೇದು ನಮ್ಮ ಸಂವಹನ ಸರಿಪಡಿಸ್ಕೋಬೇಕಾಗಿದೆ, ಮತ್ತೆ ಕಟ್ಟಬೇಕಾಗಿದೆ. ನಮ್ಮ ಮಾತುಕತೆ. ಮಾತುಕತೆ. You know what happens? The first thing that is affected is our conversation with one another. ಮೊದಲು ನಾವು ನಮ್ಮ ದಾಂಪತ್ಯ ಜೀವನದಲ್ಲಿ ಇದಾಗಿರೋದು ಅಂತಂದ್ರೆ ನಮ್ಮ ಮಾತುಕತೆ ಸರಿ ಹೋಗಿಲ್ಲ. Either we shut down, ಮಾತಾಡೋದೇ ಇಲ್ಲ, or we shoot one another. ಅಥವಾ ಗನ್ನಿಟ್ಕೊಂಡು ನೀನ್ ಸರಿಯಿಲ್ಲ ಅಂತ ಹೇಳ್ತಾ And ಹೋಗ್ತಾರೆ. have you experienced this in your family? We have experienced in 40 years. ಆ ರೀತಿ ನಿಮ್ಮ ಜೀವನದಲ್ಲಿ ಆಗಿದೆಯಾ? ಇವಾಗ್ಲೂ ಆಗ್ತಾ ಇದೆ ಬ್ರದರ್ ಅಂತೀರಾ? Let us be honest. We shoot each other. ಆ ರೀತಿ ಒಬ್ರಿಗೊಬ್ರು ನಾವು ಏನೋ ಹೆಸರು ಹೇಳ್ಕೊಂಡು ಹೋಗ್ತಾ ಇರ್ತಾರಲ್ಲ, ನೀನ್ ತಪ್ಪು ಮಾಡಿದ್ದು ಅಂತ. These are the words. You know what this Bible calls these as speaking like the devil. ಈ ಎಲ್ಲ ಪದಗಳು
ಸೈತಾನನು ಮಾತಾಡಿದಂತೆ ನಾವು ಮಾತಾಡ್ತಾ Do ಇದ್ದೀರಿ we ಅಂತ. speak like devil in our family, between husband, wife, and the children? ಗಂಡ ಹೆಂಡತಿ ಸಂವಹನ ಆಗಲಿ ಅಥವಾ ಮಕ್ಕಳ ಜೊತೆ ಮಾತುಕತೆ ನಡೆಸಿದಾಗ ಸೈತಾನನು ಯಾವ ರೀತಿಲಿ ಮಾತಾಡ್ತಾ ಇದ್ದಾನೋ ಆ ರೀತಿಲಿ ನಾನು ಮಾತಾಡ್ತಾ ಇದ್ದೀನಿ ಅಂತ Or ಆಲೋಚನೆ we ಮಾಡಿ. just stop talking to each other. ಅಥವಾ ನಾವು ಮಾತಾಡೋದೇ ನಿಲ್ಲಿಸ್ಬಿಟ್ಟಿರ್ತೀವಿ. So what we need to do, it is there, the three things. ಏನ್ ಮಾಡ್ಬೇಕಾಗಿರೋದು? 3 ವಿಷಯಗಳನ್ನ ಮಾಡಬೇಕು. These are called weeds. These are called weeds. The way we speak back to each other are called weeds. ಯಾವ ರೀತಿಲಿ ನಾವು ಒಬ್ರೊಬ್ರು ಮಾತಾಡ್ತಾ ಇದ್ರಲ್ಲ ಹಾನಿ ಪಡಿಸ್ತಾ ಇದ್ರ ಅದು ಕಳೆ. Kale. ಥ್ಯಾಂಕ್ ಯು. Yes, kale. We have to pull out the weeds. ಆ ಕಳೆಯನ್ನ ಕೀಳಬೇಕಾಗಿದೆ. So how do we pull out? First recognize where the words are coming from. ಎಲ್ಲಿಂದ ಬರ್ತಾ ಇದೆ ಈ ಪದಗಳು? Where is it coming from? ಎಲ್ಲಿಂದ ಬರ್ತಾ ಇದೆ? What does Jesus say? ಯೇಸು ಕ್ರಿಸ್ತರು ಏನು ಹೇಳಿದ್ರು? What is filled in your heart comes out in your mouth. Mouth doesn't have a problem. What has a problem? The heart has a problem. ಬಾಯಲ್ಲಿ ತೊಂದರೆ ಇಲ್ಲ, ನಮ್ಮ ಹೃದಯದಲ್ಲಿ ಏನ್ ತುಂಬಿಕೊಂಡಿದ್ಯೋ ಅದೇ ಬಾಯಿಂದ ಹೊರಗೆ ಬರುತ್ತೆ. First recognize what's happening in your heart. ಮೊದಲು ಕಂಡಿಡಿರಿ ನಿಮ್ಮ ಹೃದಯದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ. Then renew the way you speak. ಮತ್ತು ಸರಿಪಡಿಸ್ಕೊಳ್ಳಿ ಯಾವ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ. And replace it with godly speech. ಆ ಒಂದು ಇದುವರೆಗೂ ಯಾವ ರೀತಿಯಲ್ಲಿ ಮಾತಾಡ್ತಾ ಇದ್ರು ಅಂದ್ರೆ ಸೈತಾನ ರೀತಿಯಲ್ಲಿ ಮಾತಾಡೋದು ತೆಗೆದಾಕ್ಬಿಟ್ಟು ದೇವರು ಮಾತಾಡದಂತೆ ಮಾತಾಡೋಕೆ ಶುರು ಮಾಡಿ. Simple 3 steps. 3 ವಿಷಯಗಳು ಮಾಡಬೇಕಾಗಿದೆ. Immediately turned to him and I said, I'm sorry. ತಕ್ಷಣ ಇವ್ರ ಕಡೆ ತಿರ್ಕೊಂಡು And ನನ್ನ his ಕ್ಷಮಿಸಿ ಅಂತ sweet ಹೇಳಿದ್ರು. smile came and he said, it's okay. ವಿಜಯ್ ಅವರು ಒಳ್ಳೆಯವರು ಅದು ಪರವಾಗಿಲ್ಲ ಅಂತ ಹೇಳಿದ್ರು. And he also said, I'm also sorry for what I didn't do. ಅವಾಗ ಇವರು ಹೇಳಿದ್ರು, ಹೌದು ನಾನು ಮಾಡಬೇಕಾಗಿತ್ತು, ನಾನು ಮಾಡಿಲ್ಲ, ನನ್ನನ್ನು ಕ್ಷಮಿಸಿ ಅಂತ ಹೇಳಿದ್ರು. ಆಗೋಯ್ತು. The weeds are out. ಆ ಕಳೆ And ಕಿತ್ತು. you know how it will look. It will look more beautiful when your weeds are out. ಈ ರೀತಿಯಲ್ಲಿ ಕಳೆ ಕೀಳ್ತಾ ಹೋಗ್ತಾ ಇದ್ರೆ ನಮ್ಮ ದಾಂಪತ್ಯ ಜೀವನ A ಇಷ್ಟು healthy ಸುಂದರವಾಗಿರುತ್ತೆ. family is not weed-free family. ಒಂದು ಆರೋಗ್ಯಕರ ಕುಟುಂಬ ಅಂತಂದ್ರೆ ಕಳೆ ಇಲ್ಲದಂತಹ ಕುಟುಂಬ ಅಲ್ಲ. But a family that chooses to uproot them and what harms and cultivate what heals. ಕುಟುಂಬದಲ್ಲಿ ಕಳೆನೇ ಇಲ್ಲ ಅಂತಲ್ಲ, ಆದ್ರೆ ಅವರ ಆಯ್ಕೆ ಮಾಡ್ಕೊಳ್ತಾ ಇದ್ರೆ ಯಾವ ವಿಷಯಗಳು ಹಾನಿ ಮಾಡುತ್ತೋ ಅದನ್ನ ಕಿತ್ತಾಕ್ತೀನಿ, ಯಾವ ವಿಷಯಗಳು ಅಭಿವೃದ್ಧಿ ಪಡಿಸುತ್ತೋ ಅದನ್ನ ನಾವು ಹುಟ್ಕೊಂಡು ಹೋಗ್ತಾ ಇರ್ತೀನಿ. So the second thing was to reclaim what we have lost. We have to uproot the weeds that are there in our conversation. ನಾವು ಏನ್ ಕಳ್ಕೊಂಡಿದ್ದೀರೋ ಅದನ್ನ ಮರುಕಳಿಸ್ಕೋಬೇಕಂತಂದ್ರೆ ನಮ್ಮ ಜೀವನದಲ್ಲಿ ಕಳೆಗನ್ನ ಕಿತ್ಕೊಳ್ತಾ ಇರಬೇಕು. The third thing we have to do is renew respect and love. We have to renew. ಪ್ರೀತಿ ಮತ್ತು ಗೌರವನ ಮರುಕಳಿಸಬೇಕಾಗಿದೆ. Ephesians chapter 5 is very important for family life. ಎಫೆಸದವರಿಗೆ 5ನೇ ಅಧ್ಯಾಯ ಕುಟುಂಬದ ಜೀವನದ ಬಗ್ಗೆ ಬಹಳ ವಿಷಯಗಳು ಹೇಳ್ಕೊಡ್ತಾ ಇದ್ದಾರೆ. And it concludes with love and respect. ಅದು ಕೊನೆಗೊಳಿಸಬೇಕಾದ್ರೆ ಅದು ಪ್ರೀತಿ ಮತ್ತು ಗೌರವದ ಬಗ್ಗೆ ಹೇಳ್ಕೊಳ್ಬೇಕು. Verse 33, Paul reminds the husbands and wives, the husbands to show the love and the wives to show respect. ಗಂಡ ಆಗಿರೋರು ಪ್ರೀತಿ ಮಾಡಬೇಕಾಗಿದೆ ಹೆಂಡತಿ ಆಗಿರೋರು ಗಂಡನ್ನ ಗೌರವಿಸಬೇಕು ಅಂತ ಹೇಳ್ಕೊಡ್ತಾರೆ. So if love and respect do not happen between husband and wife, then there will be a crazy cycle in the relationship. ನಿಜವಾದ ಪ್ರೀತಿ ಮತ್ತು ಗೌರವ ಇಲ್ಲ ಅಂತಂದ್ರೆ ನಾವು ಚಕ್ರದ ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತೀವಿ. So for example, the husband does not love the wife. ಗಂಡ ಹೆಂಡತಿಯನ್ನು ಪ್ರೀತಿ ಮಾಡಿಲ್ಲ ಅಂದ್ರೆ, okay, the husband says something which the wife feels that the husband is not loving me. ಗಂಡ ಒಂದು ವಿಷಯ ಹೇಳ್ತಾರೆ, ಅದನ್ನ ಕೇಳಿಸ್ಕೊಂಡಿರುವಂತ ಹೆಂಡತಿಗೆ ಅನಿಸುತ್ತೆ ಗಂಡ ನನ್ನ ಪ್ರೀತಿ ಮಾಡ್ತಾ ಇಲ್ಲ. And because she feels like that, she does something which the husband feels that she is not respecting him. ಹೆಂಡತಿಗೆ ಈ ರೀತಿಯಲ್ಲಿ ಅನುಭವ ಆಗ್ತಾ ಇರೋಂಥ ಕಾರಣವಾಗಿ ಅವ್ರು ಮಾಡೋಂಥ ಕಾರ್ಯ ಹೇಗಿರುತ್ತೆ ಅಂತಂದ್ರೆ ಗಂಡನ್ಗೆ ಅನ್ಸುತ್ತೆ ಹೆಂಡತಿ ನನ್ನನ್ನು ಗೌರವಿಸ್ತಾ ಇಲ್ಲ ಅಂತ. Okay, so can you see now how a cycle has started? ಈಗ ಅರ್ಥ ಆಯ್ತಾ ಯಾವ ರೀತಿಯಲ್ಲಿ ಇದು ಒಂದು ಚಕ್ರದಲ್ಲಿ ಸಿಕ್ಕಾಕೊಂಡು ಬಿಟ್ಟಿರ್ತೀವಿ ನಾವು. The wife did not receive the love. ಹೆಂಡತಿಗೆ ಪ್ರೀತಿ ಸಿಕ್ಕಿಲ್ಲ. The husband did not receive the respect. ಗಂಡನಿಗೆ ಗೌರವ ಸಿಕ್ಕಿಲ್ಲ. And so the husband will continue what he was doing, not to love the wife. ಮತ್ತೆ ಗಂಡ ಏನ್ ಮಾಡ್ತಾನೆ, ಪ್ರೀತಿ ಮಾಡ್ದೇನೆ ಅದೇ ರೀತಿಯಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ. ಈ ಚಕ್ರದಲ್ಲಿ ಹಂಗೆ ಸುತ್ಕೊಂಡೇ ಹೋಗ್ತಾ ಇರ್ತೀವಿ. And the wife also will disrespect the husband.
ಹೆಂಡತಿ ಅದ ಕಾರಣವಾಗಿ ಗೌರವ ಇಲ್ದಿರ ನಡ್ಕೊಳ್ತಾ ಇರ್ತಾರೆ. So we have to break this cycle. ಈ ಚಕ್ರನ ಹೊಡಿಬೇಕಾಗಿದೆ. So who has to break this cycle? ಯಾರು ಹೊಡಿತಾರೆ ಈ ಚಕ್ರನ? Yeah, do you have a solution? Husband? Okay. Why husbands only? Both. Yes. At least, if there is nothing, coming from the wife, at least the husband has to start because he is the head of the home. ಗಂಡ ಹೆಂಡತಿ ಇಬ್ಬರು ಜವಾಬ್ದಾರಿ ತಗೋಬೇಕಾಗಿದೆ. ಅದರಲ್ಲಿ ಜಾಸ್ತಿ ಜವಾಬ್ದಾರಿದು ಗಂಡನಿಗೆ, ಯಾಕಂತಂದ್ರೆ ಕುಟುಂಬದ ನಾಯಕ ಗಂಡ. Okay, so let him be the model in that. ಇದರಲ್ಲಿ ಉದಾಹರಣೆಯಾಗಿ ಅವನ ಜೀವನ ನಡೆಸಲಿ. So let him start, loving her in the way that she wants to be loved. ಗಂಡ ನಾವು ಮೊದಲು ಮಾಡಬೇಕಾಗಿರೋ ವಿಷಯ ಹೆಂಡತಿಗೆ ಪ್ರೀತಿ ತೋರಿಸೋದು. And once the wife receives the love, she will give the respect that the husband is seeking. ಹೆಂಡತಿಗೆ ಆ ಪ್ರೀತಿ ಸಿಕ್ಕಿದ್ದಾಗ ಗಂಡನ್ನ ಗೌರವಿಸ್ತಾರೆ. So when you break this cycle, there will be unity in the relationship. ಈ ಚಕ್ರನ ಹೊಡೆದಾಕ್ದಾಗ ಒಗ್ಗಟ್ಟಿರುತ್ತೆ ದಾಂಪತ್ಯ ಜೀವನದಲ್ಲಿ. How to do this love and respect, there's a book called Love and Respect by Dr. Emerson Eggerichs. Please read that book. The crazy cycle is from that book. ಪ್ರೀತಿ ಮತ್ತು ಗೌರವ ಅನ್ನೋದು ಒಂದು ಪುಸ್ತಕದಲ್ಲಿ ಸ್ಪಷ್ಟವಾಗಿ Dr. ವಿಶ್ಲೇಷಿಸಿದ್ದಾರೆ. Emerson Eggerichs. ಡಾಕ್ಟರ್ ಎಮರ್ಸನ್. ಡಾಕ್ಟರ್ ಎಮರ್ಸನ್. Okay. Husbands have to love with a sacrificial love. ಗಂಡ ಪ್ರೀತಿ ಮಾಡಬೇಕಾದ್ರೆ ಬಲಿದಾನದ ಪ್ರೀತಿ ಮಾಡಬೇಕಾಗಿದೆ. And the nourishing love. ಪೋಷಿಸುವಂತ ಪ್ರೀತಿ ಮಾಡಬೇಕಾಗಿದೆ. It is given in Ephesians 5:25-9. ಎಫೆಸದವರಿಗೆ 5ನೇ ಅಧ್ಯಾಯ 25ರಿಂದ 29ನೇ ವಚನ ತನಕ ಇದೆ. As Christ loved the church. ಹೆಂಡತಿಯನ್ನ ಯಾವ ರೀತಿಯಲ್ಲಿ ಪ್ರೀತಿ ಮಾಡಬೇಕಾಗಿದೆ? ಯೇಸು ಕ್ರಿಸ್ತರು ಸಭೆಯನ್ನು ಯಾವ ರೀತಿಯಲ್ಲಿ ಪ್ರೀತಿ ಮಾಡಿದ್ರು ಆ ರೀತಿಯಲ್ಲಿ ಪ್ರೀತಿ And ಮಾಡಬೇಕಾಗಿದೆ. how did Christ love the church? ಯಾವ ರೀತಿಯಲ್ಲಿ ಯೇಸು ಸಭೆಯನ್ನು ಪ್ರೀತಿ ಮಾಡಿದ್ರು? By sacrificing his own life. ತನ್ನ ಸ್ವಂತ ಜೀವನನ ತ್ಯಾಗ ಮಾಡಿ ಪ್ರೀತಿ ತೋರಿಸಿದ್ರು. So brothers, I want to ask the question here: do you really love your wife like how Christ loved the church? ಯೇಸು ಕ್ರಿಸ್ತರು ಸಭೆಯನ್ನು ಯಾವ ರೀತಿಯಲ್ಲಿ ಪ್ರೀತಿ ಮಾಡಿದ್ರು? ಗಂಡಂದಿರೇ ನಮಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ನಾವು ನಮ್ಮ ಪತ್ನಿಯನ್ನ ಆ ರೀತಿಯಲ್ಲಿ ಪ್ರೀತಿ ಮಾಡ್ತಾ ಇದ್ದೀವಿ? That is the standard Jesus has given. ಆ ಉತ್ತಮವಟ್ಟದಂತ ಪ್ರೀತಿ ನಮ್ಮ ಪ್ರೀತಿ In ಆಗ್ಬೇಕಾಗಿದೆ. fact, he will give us the strength to do that. ಅದು ಕಷ್ಟ ಅನ್ಸಿದ್ರು ಕೂಡ ಬಲ ಅವರು ಕೊಡ್ತಾರೆ ಆ ರೀತಿಯಲ್ಲಿ ಪ್ರೀತಿ And ಮಾಡೋದು. wives, how to respect our husbands ಹೆಂಡತಿಯರು ಯಾವ ರೀತಿಯಲ್ಲಿ ಗಂಡನ್ನ ಗೌರವಿಸಬೇಕಾಗಿದೆ? through our words, through our patient conduct. ನಾವು ನಡ್ಕೊಳ್ಳುವಂತ ವಿಧಾನದಲ್ಲಿ ಶಾಂತಿಯುತವಾಗಿ. 1 Peter chapter 3 verses 1-3 talks about you don't have to preach to him, be silent with your conduct, show him how you respect him. ಪೇತ್ರದಲ್ಲಿ ಹೇಳಿರೋ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ನಡ್ಕೊಳ್ತಿರೋ ಮಾತಿನಿಂದ ನಡ್ಕೊಳ್ಳೋ ವಿಧಾನದಲ್ಲಿ ನಾವು ಗೌರವಿಸಬೇಕಾಗಿದೆ. And mainly, we speak things that will definitely make the husband feel disrespected. ಬಹಳ ಸಾರಿ ನಾವು ಅಂದ್ರೆ ಹೆಂಡತಿಯರು ಯಾವ ರೀತಿಯಲ್ಲಿ ಮಾತಾಡ್ತೀರಿ ಅಂತಂದ್ರೆ ಗಂಡನ್ನ ಗೌರವಿಸದೇ ಇರೋ ಅಗೌರವವಾಗಿ ನಾವು ಮಾತುಗಳನ್ನು ಉಪಯೋಗಿಸ್ತೀರಿ. Take care of your words. ಆ ಪದಗಳನ್ನ ಸರಿಯಾಗಿ ಉಪಯೋಗಿಸಿ. We are actually moving a little quickly now because there's not much time. How to show love and respect? Understand your love languages. ಒಬ್ಬರೊಬ್ಬರ ಒಂದು ಪ್ರೀತಿಯ ಒಂದು ಸಂಕೇತ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. Dr. Gary Chapman, he talks from the biblical perspective. He talks about 5 love languages. ಗ್ಯಾರಿ ಅನ್ನುವಂಥವ್ರು ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ 5 ಒಂದು ಭಾಷೆ ಇದೆ ಪ್ರೀತಿ ತೋರಿಸುವಂತ ಭಾಷೆಗಳು. Affirmation words or appreciation words. ಇನ್ನೊಬ್ಬರನ್ನ ಪ್ರಶಂಸೆ ನೀಡುವಂತಹ ಪದಗಳನ್ನು ಉಪಯೋಗಿಸಿರ್ತಾರೆ. Giving time to each other. ಸಮಯ ಕೊಡೋದ್ರಿಂದ, Act of touch, ನಾವು act of service. ಒಬ್ರಿಗೊಬ್ರು ಸೇವೆ ಮಾಡೋದ್ರಿಂದ, touch and also give. ದೈಹಿಕವಾಗಿ ಮುಟ್ಟೋದ್ರಿಂದ ಪ್ಲಸ್ ಕಾಣಿಕೆ ಕೊಡೋದ್ರಿಂದ. This is not just for husband and wife. This is for parents and children as well. ಈ ವಿಷಯಗಳೆಲ್ಲ ಕೂಡ ಈ ಪ್ರೀತಿ ತೋರಿಸೋದು ಬರೀ ಗಂಡ ಹೆಂಡತಿ ಮಾತ್ರ ಅಲ್ಲ, ಮಕ್ಕಳು ತಂದೆ ತಾಯಿಗೆ ಅಥವಾ ತಂದೆ ತಾಯಿ ಮಕ್ಕಳ ಪ್ರೀತಿಯಲ್ಲಿ ಕೂಡ ಈ ವಿಷಯದಲ್ಲಿ ಬರುತ್ತೆ. Identify your love languages and accordingly, if you express it, more love will happen in your family. ನಿಮ್ಮ ಕುಟುಂಬದಲ್ಲಿರುವಂತಹ ಆ ಸದಸ್ಯ ಯಾವ ರೀತಿಯಾದಂಥ ಪ್ರೀತಿ ಅಪೇಕ್ಷಿಸ್ತಾರೋ ಆ ರೀತಿಯಲ್ಲಿ ಪ್ರೀತಿ ಮಾಡಿ. And then, one more thing we have to do, rediscover friendship and humor. ಸ್ನೇಹ ಮತ್ತು ಈ ಒಂದು ನಗು ಮುಖ ಆ ವಿಷಯ ಯಾವ್ದ್ರಲ್ಲಿ ಬರುತ್ತೆ ಅನ್ನೋದನ್ನು ಗುರುತಿಸಿ. I want to ask something to you. ಒಂದು ವಿಷಯ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. Do you laugh at one another? ಒಬ್ಬರ ಮೇಲೆ ಒಬ್ರು ನಗ್ತೀರಾ? Do you laugh, joke?
Or do you find it very touchy? I know, no answer, silence. ತಮಾಷೆ ಮಾಡಿದ್ರೆ ಅಷ್ಟೇ. Keep the humor going. Keep the humor going. ಆ ತಮಾಷೆ ನಗು I mean, don't ಇರ್ಲಿ. demean somebody. Don't put somebody down. ಅವ್ರನ್ನ ನೋವು ಪಡಿಸೋ ರೀತಿಯಲ್ಲಿ ನಗಬೇಡಿ ಅವ್ರ ಮೇಲೆ. Oh, we have lot of jokes among ourselves. I mean, at each other. ಇವ್ರು ಒಬ್ರೊಬ್ರ ಮೇಲೆ ತಮಾಷೆ ಬಹಳ ಮಾಡ್ಕೊಂಡಿರ್ತಾರೆ. ಇವಾಗ್ಲೂ ನೋಡಿದ್ರಲ್ವಾ? That's how we are, actually. And our children also know. Our granddaughter calls me Tsunami. They have seen us. And he is like a stone, it seems. ಇವ್ರ ಮೊಮ್ಮಕ್ಕಳು ಇವ್ರಿಗೆ ಇಟ್ಟಿರುವಂತ ಹೆಸರು ಅಂತಂದ್ರೆ ಅವರು ಸುನಾಮಿ, ಇವರು ಕಲ್ಲು ಬಂಡೆ. So these things go on in our family. ಇದೆಲ್ಲ ತಮಾಷೆಗೆ ಮಾಡ್ತಾ ಇರೋದು, ಇದೆಲ್ಲ ನಡೀತಾ ಇರುತ್ತೆ ಇವ್ರ And ಕುಟುಂಬದಲ್ಲಿ. I don't get offended just because she called me. ನನ್ನನ್ನೇ ಸುಮಾನಿ ಅಂತೇನು ಅಂತಲ್ಲ ಅವರು. ಪರವಾಗಿಲ್ಲ, ಮೊಮ್ಮಗಳ ತಲೆ ಮೊಮ್ಮಗಳು ತಾನೇ ಅಷ್ಟೇ ಅಂತಲ್ಲ, ಅಲ್ಲ, ಎಲ್ಲರೂ. ಗಂಡನೂ ಹೇಳ್ಬೋದು. I mean, don't take it so seriously. Don't put anyone insultingly. ಇನ್ನೊಬ್ಬರನ್ನ ಕಮ್ಮಿ ಪಡಿಸಾಗ್ಲಿ, ನೋವು ಪಡಿಸೋದಾಗ್ಲಿ ಇಲ್ದಿರ ತಮಾಷೆ ನಗ್ನಕೋತಾ ಇರಿ. Reflect on early days. What attracted you? The qualities you admired. ದಂಪತಿಗಳು ನಿಮ್ಮ ದಾಂಪತ್ಯ ಜೀವನ ಶುರು ಮಾಡಬೇಕಾದ್ರೆ ಯಾವ ವಿಷಯಗಳು ಆಕರ್ಷಣೀಯವಾಗಿರುತ್ತೆ ಅದನ್ನ ಮರಿಬೇಡಿ, ಜ್ಞಾಪಕಪಡಿಸ್ಕೊಳ್ಳಿ. Remember the early days, I tell you. You will really revitalize your marriage and your family. ಆ ದಿನಗಳು ಮರಿಬೇಡಿ. The friendship days. ಆ ಒಂದು ಸ್ನೇಹ ಹೇಗಿತ್ತು, Do what you love doing together in the early years of marriage. ಆ ದಿನಗಳಲ್ಲಿ ಏನ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ರು ಆ ವಿಷಯಗಳು ಇವಾಗಲೂ ಕೂಡ ಮಾಡಿ. You know, he's learned horticulture. Okay, he's MSc in horticulture. ಇವರು MSc ಓದಿದ್ದಾರೆ ಕೃಷಿಯಲ್ಲಿ, ತೋಟಗಾರಿಕೆ. But unfortunately, not one plant is planted by him in our home. ಓದಿರೋದೇನೋ ಮಾಸ್ಟರ್ ತೋಟಗಾರಿಕೆಯಲ್ಲಿ, ಮನೆಯಲ್ಲಿ ಒಂದು ಗಿಡನೂ ನೆಟ್ಟಿಲ್ಲ ಅಂತ ಇದ್ದಾರೆ. I am the gardener. ಆದ್ರೆ ಓದಿರೋದು ಇವರು, ಮಾಡ್ತಾ ಇರೋದು ಅವರು. You can come and see my garden. ಬಂದು ನೋಡಿ ಅವ್ರ ತೋಟ ಹೇಗಿದೆ ಅಂತ. But now, you know what, we are empty nesters now. We don't have anyone at home. ಮನೇಲಿ ಇವಾಗ ಯಾರು ಇಲ್ಲ, ಮದುವೆ ಆಗಿದೆ, ಎಲ್ಲ ಸಪರೇಟ್ ಆಗಿದ್ದಾರೆ ಅವ್ರ ಕುಟುಂಬದ ಜೊತೆಲಿ. Now the two of us are gardening together. He's learned bringing his horticulture back. ಇವಾಗ ಇವರಿಬ್ರು ಮನೇಲಿ ಇಬ್ಬರೇ ಇರೋದ್ರಿಂದ ಕಾಲೇಜಲ್ಲಿ ಏನು ಸರಿಯಾಗಿ ಹೇಳ್ಕೊಟ್ಟಿಲ್ವೋ ಇವಾಗ ಜೊತೆಯಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ. ಕಾಲೇಜಲ್ಲಿ ಹೇಳ್ಕೊಟ್ಟಿದ್ದಲ್ಲ, I teach him. Okay? I mean, this is how we enjoy. ಈ ರೀತಿಯಾಗಿ ಸಂತೋಷವಾಗಿದ್ದಾರೆ. Please revive your early days of marriage, and that the children will enjoy. See how dad and mom are in sync with one another. ಈಗ ಮಕ್ಕಳು ಏನು ನೋಡ್ತಾ ಇದ್ದಾರೆ, ಅಪ್ಪ ಅಮ್ಮ ಯಾವಾಗಲೂ ಜಗಳ ಆಡ್ತಾ ಇದ್ದಾರೆ ಅದು ನೋಡ್ತಾ ಇದ್ದಾರಾ, ಅಥವಾ ಪ್ರೀತಿಯಿಂದ ಅದೇ ನೋಡ್ತಾ ಇದ್ದಾರೆ? ಆ ಪ್ರೀತಿ ಬರ್ಬೇಕಂತಂದ್ರೆ ಮೊದಲು ಏನು ಮಾಡ್ತಾ ಇದ್ರು ಆ ವಿಷಯಗಳನ್ನ ಮತ್ತೆ ಮಾಡಿ ಇವಾಗ. Okay, now we will close in 5 minutes. Our son got married in 2018. He's the younger one. 2018ರಲ್ಲಿ ಇವರ ಮಗ ಮದುವೆ ಆಯ್ತು ಅವ್ರಿಗೆ. And on his wedding day, in the reception time, ಅವ್ರ ಮದುವೆ ಆಗಿ ರಿಸೆಪ್ಷನ್ ಸಮಯದಲ್ಲಿ both he and his wife were given time to share their testimony. ಅವರ ಕಿರಿ ಮಗ ಮದುವೆ ಆಗಿತ್ತು, ಮದುವೆ ಏನೋ ರಿಸೆಪ್ಷನ್ ಟೈಮಲ್ಲಿ ಅವ್ರಿಗೆ ಹೇಳಿದ್ರು ಕುಟುಂಬದ ಬಗ್ಗೆ ಏನಾದರೂ ಹಂಚ್ಕೊಳ್ಳಿ ಅಂತ. So his wife shared first. ಹೆಂಡತಿ ಮೊದಲು ಹೇಳಿದ್ರು How she was raised in the family and how she came to know the Lord and all that. ಯಾವ ರೀತಿಯಲ್ಲಿ ಕುಟುಂಬ ಅವ್ರನ್ನ ಬೆಳೆಸ್ಕೊಂಡು ಬಂದ್ರು, ಯೇಸು ಕ್ರಿಸ್ತರ ಬಗ್ಗೆ ಅರ್ಥ ಮಾಡ್ಕೊಂಡ್ರು, ಕ್ರೈಸ್ತರಾದ್ರು, ಆ ವಿಷಯ ಎಲ್ಲ ಹೇಳಿದ್ರು. And our son stood up. ಇವ್ರ ಮಗ ಎದ್ದು ನಿಂತ್ಕೊಂಡ್ರು. He shared how he came to know the Lord. ಅವ್ರು ಹೇಳಿದ್ರು ಯಾವ ರೀತಿಯಲ್ಲಿ ಯೇಸುನ ಅರ್ಥ ಮಾಡ್ಕೊಂಡ್ರು, How he led him to the Lord. ಅವ್ರು ಯಾವ ರೀತಿಯಲ್ಲಿ ತಂದೆ ತಾಯಿ ಅವರಿಗೆ ಮಾರ್ಗದರ್ಶನ ನೀಡಿ ಯೇಸುನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ And ಮಾಡಿದ್ರು at ಅಂತ. the end he said one thing, ಕೊನೆಯದಾಗಿ ಈ ವಿಷಯ ಹೇಳಿದ್ರು, which we didn't expect. ಇದನ್ನ ಅವ್ರು ಹೇಳ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. He said, I have seen dad and mom fall. ನಾನು ನೋಡಿದ್ದೀನಿ ನಮ್ಮ ತಂದೆ ತಾಯಿ ಇಬ್ರು ಕೆಳಗೆ ಬಿದ್ದಿದ್ದಾರೆ, I have seen dad and mom fail. ತಂದೆ ತಾಯಿ ಇಬ್ರು ವಿಫಲರಾಗಿರೋದು ನೋಡಿದ್ದೀನಿ. But I have also seen them how to come back with God's grace. ಕೆಳಗೆ ಬೀಳೋದು ಮಾತ್ರ ಅಲ್ಲ, ವಿಫಲರಾಗೋದು ಮಾತ್ರ ಅಲ್ಲ, ಮತ್ತೆ ಎದ್ದಿರೋದು ಕೂಡ ನಾನು ನೋಡಿದ್ದೀನಿ ಅಂತ ಮಗ That is ಹೇಳಿದ್ರು. what I want in my marriage. ಅದೇ ಬೇಕಾಗಿರೋದು ನನ್ನ ಕುಟುಂಬದ ಜೀವನದಲ್ಲಿ ಅಂತ ಮಗ For ಹೇಳಿದ್ರು. God's glory I say. ಇದು ದೇವರ ಸ್ತೋತ್ರಕ್ಕೋಸ್ಕರ ಹೇಳ್ತಾ ಇದ್ದಾರೆ. Home is given by God for us. ಕುಟುಂಬ ಅನ್ನೋದು ದೇವರು ಕೊಟ್ಟಿರುವಂತದ್ದು. There are many people who do not have homes. ಎಷ್ಟೋ ಜನಗಳಿಗೆ ಕುಟುಂಬ ಇಲ್ಲ, ಮನೆ ಇಲ್ಲ. So what God has given, let us cherish.
ದೇವ್ರು ಕೊಟ್ಟಿರೋದು ಇದು ಆಶೀರ್ವಾದವಾಗಿ ಪರಿಗಣಿಸೋಣ. We may not be there together for a long time. ಬಹಳ ವರ್ಷಗಳು ನಾವು ಜೊತೆಲಿ ಇರೋದಿಲ್ಲ. Suddenly the Lord may call one of us home. ಅಕಸ್ಮಾತ್ ಆಗಿ ಯಾರಾದ್ರೂ ಒಬ್ಬರನ್ನ ಮಾತ್ರ ದೇವ್ರು ತಗೊಳ್ಬೋದು. Let us not keep any regrets. ಅಯ್ಯೋ ಹೋಗ್ಬಿಟ್ರಲ್ಲ ಅನ್ನೋಂಥ ವಿಷಯ ಆಮೇಲೆ ಅಳೋದ್ಬೇಕಾಗಿಲ್ಲ. This is how we lived. ಇವಾಗ ಚೆನ್ನಾಗಿ ಬಾಳ್ವೆ ನಡೆಸೋಣ. This is how we lived, and now there is no time for correction as well. ಇದು ಇಷ್ಟ್ರ ಮಟ್ಟಿಗೆ ನಾವು ಜೀವನ ಮಾಡ್ಕೊಂಡು ಬಂದ್ರಿ, ಇವಾಗ ಸರಿಪಡಿಸ್ಕೊಳ್ಳೋದೇನು ಇಲ್ಲ. ಟೈಮ್ ಮಿಕ್ಕಿ ಹೋಗಿದೆ. ಟೈಮ್ ಆಗೋಗಿದೆ ಅನ್ನೋಂಥ ಭಾವನೆ ಇರುತ್ತೆ. Let us not regret. ಯಾವುದೇ ಕಾರಣಕ್ಕೂ ಅಯ್ಯೋ ಇದು ಮಾಡಬೇಕಲ್ಲ ಅನ್ನೋಂಥ ಪರಿತಾಪ ಬೇಡ. So ಆಮೇಲೆ that God has given us opportunity to reclaim all that Satan has taken. ಸೈತಾನ ಏನೆಲ್ಲ ತಗೊಂಡ್ಬಿಡಿದಾನೆ, ಏನೆಲ್ಲ ನಾವು ಕಳ್ಕೊಂಡಿದ್ರು ಆತನಿಂದ ಮತ್ತೆ ತಗೊಳ್ಳೋಂಥ ಆಯ್ಕೆ ಇವತ್ತು ನಾವು ಮಾಡೋಣ. Let us intentionally return to God. ಉದ್ದೇಶಪೂರ್ವಕವಾಗಿ ದೇವರ ಕಡೆ ತಿರ್ಕೊಳ್ಳೋಣ. And let us reclaim what is lost by forgiving, pulling out the weeds, and also rediscovering our love and respect. ಏನೆಲ್ಲ ಕಳ್ಕೊಂಡಿದ್ರು ಅದನ್ನ ನಾವು ಮತ್ತೆ ದೇವರು ವಾಕ್ಯದಿಂದ ಏನು ಹೇಳ್ಕೊಟ್ರು, ಇವತ್ತು ಪಾಠದಿಂದ ಏನು ಕಲ್ತ್ಕೊಂಡ್ರು ಅದನ್ನೆಲ್ಲ ಮಾಡಿ ವಾಪಸ್ ತಗೊಳ್ಳೋಣ. Okay, we have come to a time of commitment. ನಾವು ಬದ್ಧರಾಗುವಂತ ಒಂದು ವಿಷಯ ಇವಾಗ 1 Corinthians chapter 13. 1 ಕೊರಿಂಥಿಯರು 13ನೇ ಅಧ್ಯಾಯ. Very beautiful. Isn't it? Talks about love. ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. And we hear it only in the wedding times. ಇದನ್ನ ಬರೀ ನಾವು ಮದುವೆ ಆಚರಣೆ ಮಾಡ್ಬೇಕಾದ್ರೆ ಮಾತ್ರ ಇದನ್ನು ಓದೋದಲ್ಲ, But let's do it every day. ಪ್ರತಿದಿನ ಆಚರಣೆ ಮಾಡ್ಬೇಕಾಗಿರ್ತವೆ. These are 11 things that is said there. 11 ವಿಷಯಗಳು ನಾವು ನೋಡ್ತೀರಿ ಈ ಒಂದು ವಚನದಲ್ಲಿ. It is patient. ನೀವು ಓದ್ಬೋದಾ ಕನ್ನಡದಲ್ಲಿ? Yeah, he will read it in Kannada because it's already there. You can just read it, then I will read it. Yeah. ನೀವು ಓದಿ. It is patient, it is kind, doesn't envy, it's not proud, it's not rude, not self-seeking, not angered, always protects, always trusts, always hopes, always perseveres. And if you give a score to yourself, where do you stand in a scale of 1 to 10 in all of this? ವಚನ 4ರಿಂದ 1 ಕೊರಿಂಥಿಯರು 13ನೇ ಅಧ್ಯಾಯ ವಚನ 4ರಿಂದ, ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವಲ್ಲ, ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗಲಿ ಸಂತೋಷ ಪಡುತ್ತದೆ. Okay, we have heard about it. So much we heard, but then let us be intentional in putting it into practice. ಈ ಒಂದೊಂದು ವಿಷಯಗಳು ಅಷ್ಟೇ ಅಲ್ದಿರ ಏನೆಲ್ಲ ನಾವು ಕೇಳಿಸ್ಕೊಂಡ್ರೋ ಅದನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಉದ್ದೇಶಪೂರ್ವಕವಾದಂಥ ನಿರ್ಧಾರ ಮಾಡೋಣ.